ಸೋನಂ ಕರಾಳ ಮುಖ ಬಹಿರಂಗ. ಸುಪಾರಿ ಕಿಲ್ಲರ್ಸ್ಗೆ 20 ಲಕ್ಷ ಭರವಸೆ. ವಿಚಾರಣೆಯ ವೇಳೆ ಆರೋಪಿ ತಪ್ಪೊಪ್ಪಿಗೆ. ಇಡೀ ದೇಶಾದ್ಯಂತ ತೀವ್ರ ಚರ್ಚೆ ಹಾಗೂ ಆಕ್ರೋಶ ವ್ಯಕ್ತವಾಗ್ತಾ ಇರುವ ರಾಜಾ ರಘುವಂಶಿ ಕೊಲೆ ಪ್ರಕರಣದ ತನಿಖೆ ನಡೆಸಿರುವ ಪೊಲೀಸರಿಗೆ ಹೊಸ ಮಾಹಿತಿಗಳು ಸಿಗ್ತಾ ಇವೆ. ತನ್ನ ಪತಿ ರಾಜಾ ರಘುವಂಶಿ ಹತ್ಯೆಗೆ ಸೋನಂ ರಘುವಂಶಿ ಬಾಡಿಗೆ ಹಂತಕರಿಗೆ ಮೊದಲಿಗೆ 4 ಲಕ್ಷ ರೂಪಾಯಿ ನೀಡಿರುವುದಾಗಿ ಹೇಳಿದ್ಲು. ಬಳಿಕ ಅದನ್ನು 20 ಲಕ್ಷಕ್ಕೆ ಹೆಚ್ಚಿಸಿದ್ಲು ಅಂತ ತಿಳಿದು ಬಂದಿದೆ. ಮೂಲಗಳ ಪ್ರಕಾರ ಮೇ 11ರಂದು ಇಂದೋರ್ನಲ್ಲಿ ನಡೆದ ವಿವಾಹದ ಕೆಲವೇ ದಿನಗಳ ನಂತರ ಸೋನಂ ತನ್ನ ಪ್ರಿಯಕರ ರಾಜ್ ಕುಶ್ವಾಹಾ ಜೊತೆ ಗಂಡ ರಾಜಾ ರಘುವಂಶಿ ಕೊಲೆಗೆ ಯೋಜನೆ ರೂಪಿಸಿದ್ಲು. ಇದಕ್ಕಾಗಿ ಸೋನಂ ಹನಿಮೂನ್ ಸ್ಥಳವನ್ನೇ ಬದಲಾಯಿಸಿದ್ಲು. ಅಸ್ಸಾಂನ ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಬೇಕಾದ ನವದಂಪತಿ ಇತ್ತ ಮೇಘಾಲಯಕ್ಕೆ ಹೊರಟಿದ್ರು. ಸೋನಂ ಪ್ರಿಯಕರ ರಾಜ್ ಕುಶ್ವಾಹಾ ಮೇಘಾಲಯಕ್ಕೆ ಪ್ರಯಾಣಿಸದಿದ್ದರೂ ಆತ ತೆರೆಮರೆಯಲ್ಲಿ ಯೋಜನೆಯನ್ನು ರೂಪಿಸಿದ್ದ ಹಾಗೂ ಸೋನಂ ಜೊತೆ ಸಂಪರ್ಕದಲ್ಲಿ ಇದ್ದ ಅಂತ ಶಿಲ್ಲಾಂಗ್ ಪೊಲೀಸ್ ಮೂಲಗಳು ಹೇಳಿವೆ. ಆರೋಪಿಗಳು ಮೊದಲು ಸೋನಂ ಹಾಗೂ ರಘುವಂಶಿ ದಂಪತಿಯನ್ನು ಮೇ 21ರಂದು ಗುವಾಹಟಿಗೆ ಹಿಂಬಾಲಿಸಿ ಅಲ್ಲಿ ಅವರಿದ್ದ ಹೋಟೆಲ್ ಬಳಿಯೇ ತಂಗಿದ್ದರು. ನಂತರ ಮೇ 22ರಂದು ಶಿಲ್ಲಾಂಗ್ಗೆ ಬಂದರು. ಮರುದಿನ ಅವರು ರಾಜಾ ರಘುವಂಶಿಯನ್ನು ಕೊಂದರು ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ. ಮೇ 23ರಂದು ಸೋನಂ ಮತ್ತು ರಾಜಾ ರಘುವಂಶಿ ಜಲಪಾತವನ್ನು ನೋಡಲು ಅಲ್ಲಿನ ಕಡಿದಾದ ಶಿಖರಕ್ಕೆ ಚಾರಣಕ್ಕೆ ಹೋದರು. ಇತ್ತ ಹಂತಕರು ಸೋನಂ ಅಣತಿಯಂತೆ ಇವರನ್ನ ಹಿಂಬಾಲಿಸಿ ಹತ್ಯೆ ಮಾಡಿದ್ದಾರೆ. ರಘುವಂಶಿಯ ಹತ್ಯೆಗೆ ಸಂಚು ರೂಪಿಸಿದಂಥ ಆರೋಪಿಗಳು ಸೋನಂ ಮತ್ತು ರಘುವಂಶಿಯನ್ನ ಮೇ 21ರಿಂದ ಫಾಲೋ ಮಾಡಲಿಕ್ಕೆ ಶುರು ಮಾಡಿದ್ರು. ಮೇ 21ನೇ ತಾರೀಕು ಗುವಾಹಟಿಗೆ ಬಂದಂಥ ಈ ಆರೋಪಿಗಳು ಸೋನಂ ಮತ್ತು ರಘುವಂಶಿ ಮಾಡಿದಂತಹ ರೂಮ್ನ ಪಕ್ಕದಲ್ಲೇ ರೂಮನ್ನು ಮಾಡಿ ಅವರ ಮೂಮೆಂಟ್ಗಳನ್ನು ಪರಿಶೀಲಿಸುವಂಥ ಕೆಲಸವನ್ನು ಮಾಡಿದರು. ಮೇ 22ನೇ ತಾರೀಕು ಇವರು ಅಲ್ಲಿಂದ ಶಿಲ್ಲಾಂಗ್ಗೆ ಭೇಟಿ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಪ್ಲಾನ್ನ ಪ್ರಕಾರ ಶಿಲ್ಲಾಂಗ್ಗೆ ಕರೆದೊಯ್ದು ಸೋನಂ ಅಲ್ಲಿ ಕಡಿದಾದ ಪರ್ವತಗಳ ಕಣಿವೆಯಲ್ಲಿರುವಂಥ ಒಂದು ಜಲಪಾತದ ವೀಕ್ಷಣೆಗೆ ಹೋಗ್ತಾರೆ. ಅದರಂತೆ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡಿ ಮೇ 23ನೇ ತಾರೀಕು ರಘುವಂಶಿಯನ್ನ ಹತ್ಯೆ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಈ ಎಲ್ಲ ಮಾಹಿತಿಗಳನ್ನ ಆರೋಪಿಗಳು ಈಗ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದಾರೆ. ಟಾರ್ಗೆಟ್ ವಿಫಲವಾದರೆ ಹತ್ಯೆಗೆ ಸಂಚು, ತಾನೇ ಕೊಲೆಗೆ ಸೋನಂ ಪ್ಲಾನ್. ಇನ್ನು ರಾಜಾ ರಘುವಂಶಿಯನ್ನು ಹತ್ಯೆ ಮಾಡುವಲ್ಲಿ ಸುಪಾರಿ ಕಿಲ್ಲರ್ಸ್ ವಿಫಲವಾದರೆ ತಾನೇ ಹತ್ಯೆ ಮಾಡಲು ಸೋನಂ ಸಂಚು ರೂಪಿಸಿದ್ಲು. ಜಲಪಾತ ನೋಡಲು ಹೋದ ಸಂದರ್ಭದಲ್ಲಿ ಫೋಟೋ ತೆಗೆಯುವ ನೆಪದಲ್ಲಿ ಕಂದಕಕ್ಕೆ ತಳ್ಳಿ ಹತ್ಯೆ ಮಾಡುವುದಾಗಿ ತನ್ನ ಗೆಳೆಯ ರಾಜ್ ಕುಶ್ವಾಹಾ ಮುಂದೆ ಸೋನಂ ಹೇಳಿಕೊಂಡಿದ್ಲು ಅಂತ ತಿಳಿದು ಬಂದಿದೆ. ಪೊಲೀಸರ ವಿಚಾರಣೆ ಇವೆಲ್ಲ ವಿಚಾರವನ್ನು ಆರೋಪಿ ಒಪ್ಪಿಕೊಂಡಿದ್ಲು. ರಾಜ್ ರಘುವಂಶಿಯನ್ನ ಹತ್ಯೆ ಮಾಡುವ ಗಟ್ಟಿ ನಿರ್ಧಾರಕ್ಕೆ ಸೋನಂ ಬಂದಿದ್ಲು. ಹೀಗಾಗಿ ಮದುವೆಯಾದ ಬಳಿಕ ಹನಿಮೂನ್ ನೆಪದಲ್ಲಿ ಆತನನ್ನ ಮೇಘಾಲಯಕ್ಕೆ ಕರೆದೊಯ್ಯುವಂತ ಕೆಲಸವನ್ನ ಮಾಡಿದ್ಲು. ಪ್ಲಾನ್ ಎ ಮತ್ತೆ ಪ್ಲಾನ್ ಬಿ ಅನ್ನ ಸೋನಂ ಸಿದ್ಧಪಡಿಸಿಕೊಂಡಿದ್ಲು. ಮೊದಲಿಗೆ ಪ್ಲಾನ್ ಎ ಅದು ಸುಪಾರಿ ಕಿಲ್ಲರ್ಸ್ನ ಮೂಲಕ ರಘುವಂಶಿಯನ್ನ ಹತ್ಯೆ ಮಾಡುವಂತ ಸಂಚನ್ನ ಸೋನಂ ಮಾಡಿದ್ಲು. ಮೊದಲಿಗೆ 4 ಲಕ್ಷ ರೂಪಾಯಿ ಆಫರ್ ಅನ್ನ ಈ ಸುಪಾರಿ ಕಿಲ್ಲರ್ಸ್ಗೆ ಕೊಟ್ಟಿದ್ಲು. ಅದಾದ ಬಳಿಕ ಇದನ್ನ 20 ಲಕ್ಷಕ್ಕೆ ಏರಿಕೆ ಮಾಡಿದ್ಲು ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಒಂದು ಹಂತದಲ್ಲಿ ಸುಪಾರಿ ಕಿಲ್ಲರ್ಸ್ ಈ ಒಂದು ಹತ್ಯೆಯನ್ನ ಮಾಡುವಲ್ಲಿ ವಿಫಲ ಆದರೆ ಪ್ಲಾನ್ ಬಿ ಅನ್ನ ಜಾರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೋನಂ ಲೆಕ್ಕಾಚಾರವನ್ನ ಹಾಕೊಂಡಿದ್ಲು. ಪ್ಲಾನ್ ಬಿ ಏನಿತ್ತು ಅಂದ್ರೆ ಈ ಒಂದು ಹತ್ಯೆಯನ್ನ ಮಾಡ್ಲಿಕ್ಕೆ ಆಯ್ಕೆ ಮಾಡ್ಕೊಂಡಂತಹ ಸ್ಥಳ ಏನಿತ್ತು ಅಂದ್ರೆ ಜಲಪಾತದ ಕರಿದಾದ ಕಣಿವೆ ಪ್ರದೇಶ ಏನಿತ್ತು, ಇಲ್ಲಿ ಫೋಟೋ ತೆಗೆಯುವ ನೆಪದಲ್ಲಿ ಆತನನ್ನು ನಿಲ್ಲಿಸಿ ಆ ಒಂದು ಕಣಿವೆಗೆ ತಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೋನಂ ಸಂಚನ್ನ ರೂಪಿಸಿದ್ಲು. ಆದರೆ ಅಂದುಕೊಂಡಂತೆ ಪ್ಲಾನ್ ಎ ಸಕ್ಸಸ್ ಆದಂತ ಹಿನ್ನೆಲೆಯಲ್ಲಿ ಪ್ಲಾನ್ ಬಿ ಜಾರಿ ಆಗಲಿಲ್ಲ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಪ್ರಿಯಕರನ ಜೊತೆ ಸಂಬಂಧ ಹೇಳಿಕೊಂಡಿದ್ದ ಸೋನಂ ಮದುವೆಯಾದರೆ ರಾಜಾನ ಹತ್ಯೆ ಬಗ್ಗೆ ಕುಟುಂಬಸ್ಥರಿಗೆ ಎಚ್ಚರಿಕೆ. ಕಚೇರಿಯಲ್ಲಿ ನೌಕರನಾಗಿದ್ದ ರಾಜ್ ಜೊತೆಗಿನ ಸಂಬಂಧದ ಬಗ್ಗೆ ಸೋನಂ ತನ್ನ ತಾಯಿಯೊಂದಿಗೆ ಹೇಳಿಕೊಂಡಿದ್ಲು. ಆದರೆ ಆಕೆಯ ತಾಯಿ ಈ ಸಂಬಂಧವನ್ನು ವಿರೋಧಿಸಿದ್ರು ಅಂತ ರಾಜ ಅವರ ಹಿರಿಯ ಸಹೋದರ ವಿಪಿನ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ರಾಜ್ ಜೊತೆಗಿನ ಸಂಬಂಧದ ಬಗ್ಗೆ ಸೋನಂ ಕುಟುಂಬಕ್ಕೆ ತಿಳಿಸಿದ್ಲು. ಆದರೆ ರಾಜನನ್ನ ಮದುವೆಯಾಗಲ್ಲ ಅಂತ ಹೇಳಿದ್ಲು. ಆದರೆ ಆಕೆಯ ತಾಯಿ ಆರೋಪಿ ರಾಜ್ ಜೊತೆಗಿನ ಸಂಬಂಧವನ್ನು ವಿರೋಧಿಸಿ ಸಮಾಜದ ಒಳಗೆ ಮದುವೆಯಾಗುವಂತೆ ಮನವೊಲಿಸಿದ್ರು ಅಂತ ಮೂಲವೊಂದು ಹೇಳಿದೆ. ಗಂಡನ ಹತ್ಯೆ ಬಗ್ಗೆ ಸೋನಂ ಎಚ್ಚರಿಕೆ. ನಿಮ್ಮ ಒತ್ತಾಯಕ್ಕೆ ನಾನು ರಾಜನನ್ನ ಮದುವೆಯಾಗುತ್ತಿದ್ದೇನೆ, ಆದರೆ ಆತನಿಗೆ ಏನು ಮಾಡ್ತೀನಿ ಅಂತ ನೀವೆಲ್ಲ ನೋಡ್ತೀರಾ, ಅದರ ಪರಿಣಾಮಗಳನ್ನು ನೀವೆಲ್ಲರೂ ಅನುಭವಿಸಬೇಕಾಗತ್ತೆ ಅಂತ ಸೋನಂ ಎಚ್ಚರಿಕೆ ಕೊಟ್ಟಿದ್ರು. ಆದರೆ ಆಕೆ ರಾಜನನ್ನ ಹತ್ಯೆ ಮಾಡ್ತಾಳೆ ಅಂತ ಯಾರೂ ಭಾವಿಸಿರಲಿಲ್ಲ ಅಂತ ವಿಪನ್ ಹೇಳಿದ್ದಾರೆ. ರಾಜ್ ರಘುವಂಶಿಯನ್ನ ಮದುವೆಯಾಗಲಿಕ್ಕೆ ಸೋನಂಗೆ ಬಿಲ್ಕುಲ್ ಇಷ್ಟ ಇರಲಿಲ್ಲ. ಆದರೆ ಮನೆಯವರ ಒತ್ತಡಕ್ಕೆ ಮಣಿದು ಮದುವೆಯಾಗುವಂತಹ ಅನಿವಾರ್ಯತೆ ಸೋನಂಗೆ ಬಂದಿತ್ತು. ಹೀಗಾಗಿ ತನ್ನ ಪ್ರೇಮ್ ಕಹಾನಿಯನ್ನು ಕೂಡ ಮನೆಯವರ ಮುಂದೆ ಪ್ರಸ್ತಾಪಿಸುವಂಥ ಕೆಲಸವನ್ನು ಮಾಡಿದ್ಲು. ಸೋನಂ ತನ್ನ ತಾಯಿಯ ಮುಂದೆ ತನ್ನ ಪ್ರೇಮ ಕಥೆಯನ್ನು ಕೂಡ ಹೇಳ್ಕೊಂಡಿದ್ಲು. ಆದರೆ ಜಾತಿ ಬದಲಾಗುವಂಥ ಹಿನ್ನೆಲೆಯಲ್ಲಿ ಸೋನಂನ ಪೋಷಕರು ಈ ಒಂದು ಮದುವೆಗೆ ಅಥವಾ ಪ್ರೀತಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಬದಲಿ ಹುಡುಗ ಅಂದರೆ ರಾಜ್ ರಘುವಂಶಿಯನ್ನು ಹುಡುಕಿ ಆತನ ಜೊತೆಗೆ ಮದುವೆಯನ್ನು ನಿಶ್ಚಯಿಸುವಂಥ ಕೆಲಸ
ಕೆಲಸವನ್ನು ಕೂಡ ಮಾಡಿದ್ರು ಮತ್ತು ಆಕೆಯ ಮೇಲೆ ಒತ್ತಡವನ್ನು ಹಾಕಿ ಮದುವೆಯನ್ನು ಕೂಡ ಮಾಡಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಮದುವೆಗೆ ಮುಂಚೆಯೇ ಸೋನಂ ಭಾಳ ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ಲು. ನೀವು ಒತ್ತಡವನ್ನು ಹಾಕಿ ಮದುವೆಯನ್ನು ಮಾಡಿದರೆ ಮದುವೆಯಾಗುವ ಹುಡುಗನ ಪರಿಸ್ಥಿತಿ ಭಾಳಷ್ಟು ಕೆಟ್ಟದಾಗಿರುತ್ತೆ. ನಾನು ಆತನಿಗೆ ಏನು ಮಾಡುತ್ತೇನೆ ನೀವೆಲ್ಲರೂ ಕೂಡ ನೋಡ್ತೀರಿ ಮತ್ತು ಅದರ ಪರಿಣಾಮವನ್ನು ನೀವೆಲ್ಲರೂ ಕೂಡ ಅನುಭವಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ಲು. ಆ ಎಚ್ಚರಿಕೆಯಂತೆ ರಘುವಂಶಿಯನ್ನು ಹತ್ಯೆ ಮಾಡುವಂಥ ಕೆಲಸವನ್ನು ಸೋನಂ ಇವತ್ತು ಮಾಡಿದ್ದಾಳೆ. ಇನ್ನು ಈ ನಡುವೆ ಸೋನಂ ಸೇರಿ 4 ಆರೋಪಿಗಳನ್ನು ಶಿಲ್ಲಾಂಗ್ ಕೋರ್ಟ್ ಮುಂದೆ ಹಾಜರುಪಡಿಸಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.